ಸಂಪುಟ ವಿಸ್ತರಣೆಯ ಸುತ್ತಲಿನ ಅಸಮಾಧಾನದ ಬೆಂಕಿ ನಂದಿ ಹೋಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ದೆಹಲಿ ವರಿಷ್ಠರ ವಿರುದ್ಧದ ಬೇಸರ ಈಗ ರಾಜ್ಯ ನಾಯಕರ ಕಡೆಗೂ ಕೂಡ ತಿರುಗಿದೆ. ಅಹಿಂದ ಶಾಸಕರು ಸಿದ್ದರಾಮಯ್ಯ ಅವರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಮಾತು ಈಗ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಅಹಿಂದ ಸಿದ್ದರಾಮಯ್ಯರ ರಾಜಕೀಯ ಅಸ್ತ್ರ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಹಾಗೂ ದಲಿತರೇ ಸಿದ್ದರಾಮಯ್ಯರ ಬಲ. ಇದೇ ರಾಜಕೀಯ ಸೂತ್ರ ಹಿಡಿದು ಸಿದ್ದರಾಮಯ್ಯ ಮಾಡಿರೋ ಕಮಾಲ್ ಯಾರೂ ಮರೆಯುವಂತದ್ದಲ್ಲ. ಆದ್ರೆ ಇದೇ ಅಹಿಂದ ಶಾಸಕರು ಸಿದ್ದರಾಮಯ್ಯ ವಿರುದ್ಧ ಮುನಿಸಿಕೊಂಡಿದ್ದಾರೆ ಎನ್ನುವ ಚರ್ಚೆ ರಾಜ್ಯ ರಾಜಕಾರಣದ ಬಿಸಿ ಏರಿಸತೊಡಗಿದೆ. ಒಂದು ಕಡೆ BR ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, RV ದೇಶಪಾಂಡೆ ಅವರಿಗೆ ಸಿಕ್ಕಿಲ್ಲ, ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಿದ್ದರಾಮಯ್ಯನವರು ಕೊಡಿಸ್ತಾರೆ ಅನ್ನುವಂಥ ನಂಬಿಕೆ ಇತ್ತು, ಅವರಿಗೆ ಅವಕಾಶ ಆಗಿಲ್ಲ. HC ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನವನ್ನ ಸಿದ್ದರಾಮಯ್ಯನವರು ಕೊಡಿಸ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ದೆಹಲಿ ಮಟ್ಟಕ್ಕೂ ಹೋಗಿರಲಿಲ್ಲ. ವಿಷಯ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಮಾಡೋ ಮುನ್ನ ಹೈಕಮಾಂಡ್ ಅಳೆದು ತೂಗುವ ತಕ್ಕಡಿ ಹಿಡಿದಿತ್ತು. ರಾಜ್ಯ ನಾಯಕರು ಅಂದ್ರೆ ಸಿದ್ದರಾಮಯ್ಯ, DK, BK ಹರಿಪ್ರಸಾದ್ರಿಂದ ಪಟ್ಟಿ ತರಿಸಿಕೊಂಡಿತ್ತು. ಇದೇ ಪಟ್ಟಿ ವಿಚಾರಕ್ಕೀಗ ಅಹಿಂದ ಬಣದಲ್ಲಿ ಬಿರುಕು ಬಿಡುವ ಸೂಚನೆ ಕೊಡ್ತಿದೆ. ಏನದು ಅಂತ ನೋಡುವುದಾದ್ರೆ, ಸಚಿವ ಸಂಪುಟ ವಿಸ್ತರಣೆಗೂ ಮುನ್ನ ತಮ್ಮ ಹೆಸರನ್ನ ಸಿದ್ದರಾಮಯ್ಯ ಶಿಫಾರಸು ಮಾಡಿದ್ದಾರೆಂದು ಆಪ್ತರು ನಂಬಿಕೊಂಡಿದ್ರು. ಆದ್ರೆ ನಿನ್ನೆ ರಾಜ್ಯಕ್ಕೆ ಬಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಸೀಕ್ರೆಟ್ ಮೀಟಿಂಗ್ ವೇಳೆ ರಿವೀಲ್ ಆಗಿದೆ. ಚರ್ಚೆ ವೇಳೆ ಸಿದ್ದರಾಮಯ್ಯ CM DK ರೆಫರ್ ಮಾಡಿದ್ದ ಲಿಸ್ಟ್ ಬಹಿರಂಗ ಆಗಿದೆ. ಪಟ್ಟಿಯಲ್ಲಿ ಕೆಲವರ ಹೆಸರನ್ನ ಸಿದ್ದರಾಮಯ್ಯ ಶಿಫಾರಸು ಮಾಡಿರೋದು ಗೊತ್ತಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಮೇಲೆ ಅಹಿಂದ ಶಾಸಕರು ಮುನಿಸಿಕೊಂಡಿದ್ದಾರೆ. ಅಹಿಂದ ಶಾಸಕರ ಪರ ಸಿದ್ದರಾಮಯ್ಯ ವಾದ ಮಂಡಿಸಿಲ್ಲ ಅಂತ ಆಪ್ತರು ಬೇಸರಗೊಂಡಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಇದೀಗ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಗೊಂದಲದ ಸಮುದ್ರಕ್ಕೆ ದೂಡಿದೆ. ಇಲ್ಲಿ ಎಲ್ಲ ನಾಯಕರು ಕೂಡ ಎಲ್ಲರನ್ನೂ ಕೂಡ ನಂಬ್ಕೊಂಡಿದ್ರು, ಆದ್ರೆ ಆ ನಂಬಿಕೆಯ ತಳಪಾಯ ಅಲ್ಲಾಡದಂತೆ ಕಾಣಿಸ್ತಾ ಇದೆ. ಬಹುತೇಕ ಸಿದ್ದರಾಮಯ್ಯನವರ ಆಪ್ತರು ನಂಬ್ಕೊಂಡಿದ್ದಂಥದ್ದು ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಹೆಸರುಗಳನ್ನ ಹೇಳ್ತಾರೆ. ಉತ್ತರ ಕರ್ನಾಟಕ ಭಾಗದ ಅಹಿಂದ ಶಾಸಕರಿಗೆ ಒಂದಷ್ಟು ಅವಕಾಶವನ್ನು ಮಾಡಿಕೊಡ್ತಾರೆ ಮತ್ತು ಹಳೆ ಮೈಸೂರು ಭಾಗದಲ್ಲೂ ಕೂಡ ಮಹದೇವಪ್ಪ ಸೇರಿದಂತೆ ಅವರ ಆಪ್ತರಿಗೆ ಸಚಿವ ಸ್ಥಾನ ಸಿಗೋದ್ರಲ್ಲಿ ಸಿದ್ದರಾಮಯ್ಯನವರು ಪ್ರಬಲವಾದಂತಹ ಪೈಪೋಟಿಯನ್ನು ನಡೆಸ್ತಾರೆ ಮತ್ತು ಸಿದ್ದರಾಮಯ್ಯನವರ ಮಾತಿಗೆ ಹೈಕಮಾಂಡ್ ಮನ್ನಣೆಯನ್ನ ಕೊಡುತ್ತೆ ಅಂತ ಹೇಳಿ ಬಹಳಷ್ಟು ಜನ ನಂಬಿಕೊಂಡಿದ್ರು. ಆದ್ರೆ ಕ್ಯಾಬಿನೆಟ್ ವಿಸ್ತರಣೆ ಆಗಿ ಆ ಪಟ್ಟಿ ಬಂದ ಬಳಿಕ ಅಸಮಾಧಾನ ತೀವ್ರಗೊಂಡಿದೆ. ಇದೇ ವಿಚಾರಕ್ಕೆ ಸದ್ಯ SC ಮಹದೇವಪ್ಪ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ KC ವೇಣುಗೋಪಾಲ್ ಭೇಟಿಗೆ ಮುಂದಾಗಿದ್ದಾರೆ. ಮಹದೇವಪ್ಪರಿಗೂ ಸಿದ್ದರಾಮಯ್ಯರ ಮೇಲೆ ಬೇಸರ ಇದೆ ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಆದ್ರೆ ಈ ಬಗ್ಗೆ ಮಾತನಾಡಿರೋ ಸಿದ್ದರಾಮಯ್ಯ ಪುತ್ರ ಸಚಿವ ಯತೀಂದ್ರ ತಮ್ಮ ತಂದೆ 14 ಹೆಸರನ್ನ ಶಿಫಾರಸು ಮಾಡಿದ್ರು, ಅದರಲ್ಲಿ ಮೊದಲ ಹೆಸರೇ ಮಹದೇವಪ್ಪರದ್ದು ಅಂತಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಬಟ್ ತಂದೆಯವರು ಒಟ್ಟು 14 ಜನದ ಹೆಸರು ಕೊಟ್ಟಿದ್ರು. ನಾನು ಕೂಡ ಅದ್ರೊಳಗೆ ನೋಡಿಲ್ಲ, ತಂದೆಯವ್ರನ್ನ ಹತ್ರ ಕೇಳಿದ್ದಷ್ಟೇ. ಕೆಲವರು ಹೆಸರು ಹೇಳಿದ್ರು, ಈ ಥರ ಮಹದೇವಪ್ಪ ಸರ್ ಹೆಸರು ಕೊಟ್ಟಿದ್ದನ್ನ, ಮತ್ತು ಇನ್ನೂ ಒಂದಷ್ಟು ಜನ ಹೆಸರುಗಳನ್ನು ಕೊಟ್ಟಿದ್ದನ್ನು ಹೇಳಿದರು. ಮಹದೇವಪ್ಪ ಸರ್ ಅವ್ರ ಹೆಸರನ್ನು ಕೂಡ ತಂದೆಯವರು ಕೊಟ್ಟಿದ್ರು ಲಿಸ್ಟ್ನಲ್ಲಿ. ಬಟ್ ಹೈಕಮಾಂಡ್ ಅವರು ಈ ಬಾರಿ ಮಹದೇವಪ್ಪ ಸರ್ ಅವ್ರನ್ನ ಪರಿಗಣಿಸಿಲ್ಲ. ತಂದೆಯವರು HC ಮಹದೇವಪ್ಪ ಅವರ ಹೆಸರನ್ನ ಕೊಟ್ಟಿದ್ರು. ಹೌದು, ಅದು ನಾ ಹೇಳಾಯ್ತಲ್ಲ, ಮೊದಲನೇ ಲಿಸ್ಟಲ್ಲೂ ಕೊಟ್ಟಿದ್ರು, ಇವಾಗ ಕೊಡ್ಬೇಕಾದ್ರೂ ಲಿಸ್ಟಲ್ಲಿ ಕೊಟ್ಟಿದ್ರು. ತಂದೆಯವರು ಸುಮಾರು 14 ಹೆಸರುಗಳನ್ನ ಕೊಟ್ಟಿದ್ರು. ಅದರೊಳಗೆ ಮೊದಲನೇ ಹೆಸರು HC ಮಹದೇವಪ್ಪ ಸರ್ ಅವ್ರದ್ದಿತ್ತು. ಮತ್ತೊಂದ್ ಕಡೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೂಡ ಮುನಿಸಿಕೊಂಡಿದ್ದಾರೆ. ಇಲ್ಲಾಗಿದ್ದೇನೆಂದ್ರೆ ಸಚಿವ ಸ್ಥಾನ ಕೈ ತಪ್ಪಿದ ಬೆನ್ನಲ್ಲೇ ರಾಘವೇಂದ್ರ ಹಿಟ್ನಾಳ್ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ರು. ಆಗ ಹಿಟ್ನಾಳ್ ನಿಮ್ಮನ್ನೇ ನಂಬಿದ್ದೆ ಎಂದ್ರಂತೆ. ಈ ಮಾತಿಗೆ ಸಿದ್ದರಾಮಯ್ಯ ಸಿಟ್ಟಾದ್ರು. ಸಿದ್ದರಾಮಯ್ಯರನ್ನ ನೋಡಿದ ಹಿಟ್ನಾಳ್ ಬೇಸರ ಹೊರ ಹಾಕಿದ್ರು ಎನ್ನಲಾಗಿದೆ. ಈ ಎಲ್ಲಾ ಕಾರಣಕ್ಕೆ ತಾವು ರಾಜೀನಾಮೆ ಕೊಡೋದಾಗಿ ಆಪ್ತರ ಬಳಿ ಮಾತನಾಡಿದ್ದಾರೆ. ಈ ಬಗ್ಗೆ ಬಸವರಾಜ ರಾಯರೆಡ್ಡಿ ಅವರನ್ನ ಪ್ರಶ್ನಿಸಿದ್ರೆ ಸಿದ್ದರಾಮಯ್ಯ ರಾಘವೇಂದ್ರಗೆ ಕೆಟ್ಟದ್ದು ಮಾಡಿಲ್ಲ ಅಂದ್ರು. ರಾಘವೇಂದ್ರ ಹಿಟ್ನಾಳ್ ಅವ್ರ ಹೆಸರು ಹೇಳಿಲ್ಲ ಅನ್ನೋದು ಕೂಡ ಒಂದು ಚರ್ಚೆ ಆಗ್ತಿರ್ತಕ್ಕಂಥ. ನನಗೆ ಸಿದ್ದರಾಮಯ್ಯನವ್ರು ಯಾರ ಹೆಸರು ಹೇಳಿದಾರೆ ಅಂತ ನನಗೆ ಹೆಂಗೆ ಗೊತ್ತು? ಯಾರ ಹೆಸರು ಹೇಳಿದ್ರೆ ಅವ್ರೇನು ಬಹಿರಂಗವಾಗಿ? ನೀವು ಕೂಡ ಸಿದ್ದರಾಮಯ್ಯನವರಿಗೆ ಧನ್ಯವಾದ, ನನ್ನ ಮಂತ್ರಿ ಮಾಡಕ್ಕೆ ಬಹಳ ಶ್ರಮಿಸಿದಾರೆ ಅಂತ ನೀವು ಕೂಡ ಹೇಳ್ತೇನೆ. ಈಗಲೂ ಹೇಳ್ತೇನೆ, ಅದರಲ್ಲಿ ತಪ್ಪೇನಿದೆ? ಶಿವಕುಮಾರ್ ಅವ್ರಿಗೆ ಹೇಳಿದ್ದೇನೆ. ರಾಘವೇಂದ್ರ ಹಿಟ್ನಾಳ್ ಬಗ್ಗೆ ಸಿದ್ದರಾಮಯ್ಯನವ್ರ ಅಭಿಪ್ರಾಯ ಸರಿ ಇದೆ. ಅವ್ರೇನು ಸಿದ್ದರಾಮಯ್ಯನವರು ಎಂದೂ ಕೆಟ್ಟದ್ದು ಮಾಡಿಲ್ಲ. ಯಾರಿಗೆ ನನಗೆ ಗೊತ್ತಿರುವ ಹಾಗೆ ರಾಘವೇಂದ್ರ ಹಿಟ್ನಾಳ್ಗೆ ಅವರು ಸಿದ್ದರಾಮಯ್ಯನ ಬಗ್ಗೆ ಅವರು ಕೆಟ್ಟದಾಗಿ ಏನೂ ಮಾತಾಡಿಲ್ಲ. ಮತ್ತೊಂದ್ ಕಡೆ ಕೋಲಾರದ SN ನಾರಾಯಣಸ್ವಾಮಿ ಅವರ ಕೋಪವು ತಣ್ಣಗಾಗಿಲ್ಲ. ತಾವು ಸಿದ್ದು ಆಪ್ತರು ಅನ್ನೋದೇ ಮುಳುವಾಯಿತು ಅನ್ನೋ ಗೊಂದಲದಲ್ಲಿದ್ದಾರೆ. ಮತ್ತೊಂದ್ ಕಡೆ ಪೊನ್ನಣ್ಣ ಸಿದ್ದರಾಮಯ್ಯ ತಮ್ಮ ಹೆಸರು ಹೇಳಿದ್ದಾರೆ ಎಂದಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ
ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ವಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು ಅಂತ ನನ್ನ ಭಾವನೆ ಇದೆ. ಕಡೆಗಳಿಗೆಯಲ್ಲಿ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಕೂಡ ನನ್ನ ಕೈ ಬಿಟ್ಬಿಟ್ರು ಅನ್ನೋ ಒಂದು ನೋವು ಕೂಡ ನನಗಿದೆ. ಸಿದ್ದರಾಮಯ್ಯನ ಹೇಳ್ತಾರೆ, ನಿಮ್ಮ ಜಿಲ್ಲೆಯಿಂದನೇ ನಿಮಗೆ ಅಡ್ಡಿ ಬರ್ತಾ ಇದೆಯಪ್ಪ ಅಂತ 3 ಸಲ ಹೇಳಿದ್ದಾರೆ. ಗೊತ್ತಿಲ್ಲ ಯಾರು ಅಂತ. ಸಿದ್ದರಾಮಯ್ಯನವರು ಏನು ನೆಪ ಹೇಳ್ತಾ ಇದ್ದಾರೋ ಸತ್ಯ ಹೇಳ್ತಾ ಇದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಖಂಡಿತವಾಗಿ ನನ್ನ ಹೆಸರು ಹೇಳಿದ್ದಾರೆ. ಅದರಿಂದ ನನಗೇನು ಅಂಥ ಸಂಶಯ ಏನಿಲ್ಲ. ನನಗೆ ಖಂಡಿತವಾಗಿ ಅವ್ರು ಹೇಳಿದ್ದಾರೆ, ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಹೇಳಿದ ತಕ್ಷಣ ಹಾಗೆ ಬಿಡಬೇಕು ಅಂತ ಇಲ್ಲ. ಕಾಂಗ್ರೆಸ್ಗೆ ಅಹಿಂದ ಅನ್ನೋದು ಒಂದು ಶಕ್ತಿ, ಸಿದ್ದರಾಮಯ್ಯರೇ ಅವರ ಸಾರಥಿ. ಹೀಗಿದ್ದಾಗ ಅಹಿಂದ ಶಾಸಕರ ಮುನಿಸು, ಬೇಸರ ಮುಂದೆ ಯಾವ ದಿಕ್ಕಿಗೆ ಹೊರಳುತ್ತೆ ಕಾದು ನೋಡಬೇಕಿದೆ. ಪ್ರಸನ್ನ, TV9 ಬೆಂಗಳೂರು.